ಹಲೋ, ನಾವಿವತ್ತು ಕೂತಿರೋದು ಕಿಯಾ ಸೆಲ್ಟೋಸ್ ಗಾಡಿ ಒಳಗೆ. ಆ್ಯಂಡ್ ಇದರಲ್ಲಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಫಸ್ಟಿಗೆ ಬರೋದ್ರೆ ಮೀಡಿಯಾದಲ್ಲಿ ಏನಾದ್ರು ಸಾಂಗ್ ಹಿಂಗೆ ಬರ್ತಾ ಇದ್ರೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಸಾಂಗ್ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಫೋನ್ ಅಂತ ಹೇಳಿದ್ರೆ ನೀವು ಫೋನ್ ಕನೆಕ್ಟ್ ಮಾಡಿದ್ರು ಅಷ್ಟೇ ಇಲ್ಲಿಂದ ಡೈರೆಕ್ಟ್ ಕಾಲ್ ಮಾಡ್ಬೋದು. ಫೋನ್ ಪ್ರೊಜೆಕ್ಷನ್ ಅಂತ ಹೇಳೋದಾದ್ರೆ ನಿಮಗೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಇದರಿಂದ ಕನೆಕ್ಟ್ ಮಾಡ್ಬೋದು. ಜೊತೆಗೆ ಸೆಟ್ಟಿಂಗ್ಸ್ ಅಂತ ಬರೋದಾದ್ರೆ ಇದರಲ್ಲಿ ತುಂಬ ಸೆಟ್ಟಿಂಗ್ಸ್ ಇದೆ. ಫಸ್ಟಿಗೆ ವೆಹಿಕಲ್ ಸೆಟ್ಟಿಂಗ್ಸಿಗೆ ಹೋಗೋದಾದ್ರೆ ಇಲ್ಲಿ ಇಂಟರ್ನಲ್ ಏರ್ ಸರ್ಕ್ಯುಲೇಷನ್ ಮತ್ತು ಆಟೋಮೆಟಿಕ್ ವೆಂಟಿಲೇಷನ್ ಬರುತ್ತೆ. ಆ್ಯಂಡ್ ಸೌಂಡಲ್ಲಿ ನಿಮಗೆ ಏನೇನು ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಇರಬೇಕು, ಪೊಸಿಷನ್ ಎಲ್ಲಿರಬೇಕು, ಸ್ಪೀಕರಿಂದ ಇಲ್ಲಿ ಇರಬೇಕಾ, ಮಧ್ಯದಲ್ಲಿ ಇರಬೇಕಾ ಅಂತ ಹೇಳ್ಬಿಟ್ಟು, ಈಕ್ವಲೈಸರ್ ನಿಮಗೆ ಟ್ರಬಲ್ ಎಷ್ಟು ಇರಬೇಕು, ಮಿಡ್ ರೇಂಜ್ ಎಷ್ಟು ಇರಬೇಕು, ಬೇಸ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು, ಗೈಡೆನ್ಸ್ ವಾಲ್ಯೂಮ್ ಅಂತ ಹೇಳಿದ್ರೆ ರಿವರ್ಸ್ ಪಾರ್ಕಿಂಗ್ ಸೌಂಡ್ ಅಲರ್ಟ್ ಬರುತ್ತಲ್ಲ ಅದ್ರ ವಾಲ್ಯೂಮ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು, ರೇಡಿಯೋ ನಾಯ್ಸ್ ಸಾಂಗ್ ಅಂತ ಹೇಳಿ ದುರ್ ಈ ಥರದೆಲ್ಲ ಹೋಗ್ಬೇಕಂದ್ರೆ ಸ್ಟ್ರಾಂಗ್ ನಾಯ್ಸ್ ರಿಡಕ್ಷನ್ಗೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಒರಿಜಿನಲ್ ಸೌಂಡ್ ಇದ್ರೆ ಒರಿಜಿನಲ್ ಸೌಂಡಿಗೆ ಹೋಗ್ಬೋದು. ಡಿವೈಸ್ ಕನೆಕ್ಷನಲ್ಲಿ ಹೋಗೋದಾದ್ರೆ ಡಿವೈಸ್ ಕನೆಕ್ಷನ್ ಬ್ಲೂಟೂತ್ ಕನೆಕ್ಷನ್ ಇದೆ, ಬ್ಲೂಟೂತ್ ಸಿಸ್ಟಮ್ ಇನ್ಫರ್ಟೈನ್ಮೆಂಟ್ ಇದೆ. ಫೋನ್ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬರೋದಾದ್ರೆ ಲೇಔಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಸೇವರ್ ಲೇಔಟ್. ಹಂಗಂತ ಹೇಳಿದ್ರೆ ಇದನ್ನು ಆಫ್ ಮಾಡ್ತೀವಲ್ಲ ಅವಾಗ ಅನಲಾಗಲ್ಲಿ ಟೈಮ್ ಬೇಕಾ, ಡಿಜಿಟಲಲ್ಲಿ ಟೈಮ್ ಬೇಕಾ, ಇಲ್ಲ ಯಾವುದು ಬೇಡ ಅಂತ ಹೇಳಿದ್ರೆ ಯಾವುದು ಬೇಡ. ಸೊ ಡಿಸ್ಪ್ಲೇ ಬರೋದಾದರೆ ನಿಮಗೆ ಡಿಸ್ಪ್ಲೇಲಿ ನಿಮಗೆ ಬ್ರೈಟ್ನೆಸ್ ಎಷ್ಟಿರಬೇಕು ಅಂತ ಹೇಳ್ಬೋದು. ನಾನು ಜಾಸ್ತಿ ಬೇಕು ಜಾಸ್ತಿ ಇಡ್ತೀನಿ. ಕ್ಯಾಮ್ರಾ ಸೆಟ್ಟಿಂಗ್ಸು ಬ್ಲೂ ಲೈಟ್ ಅಂತ ಹೇಳಿದ್ರೆ ಬ್ಲೂ ಲೈಟ್ನ ಫಿಲ್ಟರ್ ಮಾಡುತ್ತೆ, ಕಣ್ಣಿಗೆ ಜಾಸ್ತಿ ಇದು ಮಾಡಲ್ಲ. ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ ಏನೇನು ಅಂತ ಹೇಳಿದ್ರೆ ನಿಮಗೆ ರಿಯರ್ ವ್ಯೂ ರೆಫರೆನ್ಸ್ ಲೈನ್ ಬೇಕಾ ಬೇಡವಾ, ಇಲ್ಲ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಇದರಲ್ಲಿ ಎಷ್ಟು ಬ್ರೈಟ್ನೆಸ್ ಜಾಸ್ತಿ ಮಾಡಬೇಕು ಕಮ್ಮಿ ಮಾಡೋಕ್ಕೂ ಇದರಲ್ಲೇ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಬಟನು. ಏನಪ್ಪ ಈ ಬಟನ್ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಬಟನ್ ಕೊಟ್ಟಿದ್ದಾರೆ ನೋಡಿ, ಇದು ಸೆಟಪ್ ಮಾಡೋಕ್ಕೆ ಅಥವಾ ಸೆಟಪ್ಪು ಕಸ್ಟಮೈಸ್ ಬಟನ್ನು. ಇದನ್ನೆಲ್ಲ ಇಲ್ಲ ಈಗ ಈ ಸ್ಟಾರ್ ಬಟನ್ ಒತ್ತಿದ ತಕ್ಷಣ ನನಗೆ ಮೀಡಿಯಾ ಆನ್ ಆಗಬೇಕು, ಇಲ್ಲ ಮನೆಗೆ ಹೋಗಬೇಕು, ಇಲ್ಲ ಮನೆ ಮೀನ್ಸ್ ಈ ಹೋಮ್ ಸ್ಕ್ರೀನಿಗೆ ಹೋಗಬೇಕು, ಆ್ಯಂಡ್ ಡಿಸ್ಪ್ಲೇ ಆನ್ ಆಫ್ ಆಗಬೇಕು ಅಂತ ಹೇಳೋದನ್ನು ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಬರೋದಾದರೆ ನಿಮಗೆ ಇಲ್ಲಿ ಜನರಲ್ ಸೆಟ್ಟಿಂಗಲ್ಲಿ ಏನೇನು ಬರುತ್ತಪ್ಪ, ಇದು ಯಾವುದು ಅಪ್ಡೇಟ್, ಯಾವುದು ಸಾಫ್ಟ್ವೇರ್, ಯಾವುದು ಇನ್ಫರ್ಟೈನ್ಮೆಂಟ್. ಈಗ ಸಿಸ್ಟಮ್ ಇನ್ಫೋ ಅಂತ ಹೇಳಿದ್ರೆ ಮ್ಯಾನ್ಯಲ್ ಏನೋ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಡೇಟ್ ಟೈಮ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬೋದು. ಲ್ಯಾಂಗ್ವೇಜಸ್ ನಿಮಗೆ ಯಾವ್ದು ಬೇಕು, ಮರಾಠಿ ಬೇಕಾ, ಕನ್ನಡ ಬೇಕಾ, ಇಂಗ್ಲೀಷ್ ಬೇಕಾ, ಹಿಂದಿ ಬೇಕಾ, ನೀವು ಚೇಂಜ್ ಮಾಡ್ಕೊಬೋದು. ಕೀಬೋರ್ಡ್ ಲ್ಯಾಂಗ್ವೇಜ್ ಏನು ಬೇಕು, ಮೀಡಿಯಾ ಸೆಟ್ಟಿಂಗ್ಸು, ಮೀಡಿಯಾ ಒಂದು ಸೌಂಡ್ ಬರುತ್ತೆ ಟುಂಡುಣ್ ಅಂತ, ಅದನ್ನು ಆಫ್ ಮಾಡಬೇಕಾ ಆನ್ ಮಾಡಬೇಕಾ, ಏನೇನು ಡಿಫಾಲ್ಟ್ಗೆ ಮತ್ತೆ ನೀವೇನೇನೋ ಸೆಟ್ಟಿಂಗ್ ಚೇಂಜ್ ಮಾಡಿಬಿಟ್ರಿ ಈಗ ಮತ್ತೆ ಡಿಫಾಲ್ಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಡಿಫಾಲ್ಟಿಗೆ ಹೋಗ್ಬಿಟ್ಟು ಇಲ್ಲ ಇದು ಇಷ್ಟು ಬರುತ್ತೆ. ನೆಕ್ಸ್ಟ್ ಕ್ವೈಟ್ ಮೋಡ್ ಅಂತ ಹೇಳಿದ್ರೆ ಇದು ಕ್ವೈಟ್ ಮೋಡ್ ಅಂತ ಹೇಳಿದ ತಕ್ಷಣ ಹಿಂದೆ ಯಾರು ಮಲ್ಕೊಂಡು ಹೋಗ್ತಾ ಇರ್ತಾರೆ, ಬರೀ ಮುಂದೆ ಮಾತ್ರ ಡ್ರೈವರಿಗೆ ಮ್ಯೂಸಿಕ್ ಬೇಕು ಅಂತ ಹೇಳಿದ್ರೆ ಈ ಮೋಡ್ನ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಕೂಡ ಆಫ್ ಮಾಡ್ಬೋದು. ಡಿಸ್ಪ್ಲೇ ಆಫ್ ಆದರೆ ಇಲ್ಲಿ ಆಫ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಸ್ಕ್ರೀನ್ ಲೇಔಟ್ ತೋರಿಸಿದ್ನಲ್ಲ ಇದರಲ್ಲಿ ಅನಲಾಗ್ ಲಾಕ್ ಮಾಡೋಣ. ಅನಲಾಗ್ ಲಾಕ್ ಮಾಡಿ ಡಿಸ್ಪ್ಲೇ ಆಫ್ ಮಾಡೋಣ, ಅನಲಾಗ್ ಲಾಕ್ ಬರ್ತಾ ಹೋಗುತ್ತೆ. ಸೊ ಇದೇ ಇಷ್ಟ ಆಯಿತು. ಇದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಹೋಗಬೇಕು. ಸೊ ಈ ಬಟನ್ಸ್ ಇದೆಯಲ್ಲ, ಈ ಬಟನಿಂದ ಇಲ್ಲಿ ಕ್ಲಸ್ಟರಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಟಚ್ ಸ್ಕ್ರೀನ್ ಅಲ್ಲ, ಕಂಟ್ರೋಲ್ ಮಾಡೋದು ಇಲ್ಲಿ ಮೇಲೆ ಕೆಳಗಡೆ ಇರ್ಬೋದು, ಇಲ್ಲಿ ಓಕೆ ಬಟನ್ ಇರ್ಬೋದು. ಸೊ ಫಸ್ಟಿಗೆ ನೋಡೋದಾದರೆ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಮತ್ತು ರಿಫ್ಯೂಲಿಂದ ಎಷ್ಟು ಓಡಿದೆ, ಏನು ಓಡಿದೆ, ಎಷ್ಟು ಸಿನ್ಸ್ ರೀಸೆಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ನಿಮಗೆ ಸೀಟ್ ಬೆಲ್ಟ್ ಹಾಕಿರೋದು ಎಷ್ಟು ಜನ ಹಾಕಿದ್ದಾರೆ ಅಂತ ನೋಡ್ಬೋದು. ಆ್ಯಂಡ್ ಇಲ್ಲಿ ಬರೋದಾದ್ರೆ ಯೂಸರ್ ಸೆಟ್ಟಿಂಗ್, ನಾನು ಡ್ರೈವರ್ ಅಸಿಸ್ಟೆನ್ಸ್ ಬೇಕು, ವಾರ್ನಿಂಗು, ಪಾರ್ಕಿಂಗ್ ಸೆನ್ಸರ್ ಆಫು ಆನ್ ಮಾಡೋದೆಲ್ಲ ಇಲ್ಲಿ ಮಾಡ್ತೀನಿ. ಸೊ ಬ್ಯಾಕ್ ಬರೋದಾದರೆ ಕ್ಲಸ್ಟರು. ನನಗೆ ಈ ಕ್ಲಸ್ಟರು ಈ ಥೀಮ್ ಚೆನ್ನಾಗಿ ಆಗ್ತಾಯಿಲ್ಲ, ಬೇರೆ ಥೀಮ್ ಬೇಕಪ್ಪ ಅಂತ ಹೇಳಿದ್ರೆ ಗ್ರಾಫಿಕ್ ಸ್ಟೈಲು. ಇದರಲ್ಲಿ ಎ ಇದೆ, ಬಿ ಮಾಡ್ತೀನಿ, ಈಗ ಗ್ರೀನ್ ಕಲರ್ ಆಯ್ತು ನೋಡಿ. ಸಿ ಮಾಡ್ತೀನಿ, ರೆಡ್ ಕಲರ್ ಆಯಿತು. ಸೊ ಈ ಥರ ಬರುತ್ತೆ. ಈ ಗ್ರೀನ್ ಯಾಕೋ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಲಿಂಕ್ ಟು ದ ಡ್ರೈವಿಂಗ್ ಮೋಡ್ ಅಂತ ಹೇಳಿ ಇದನ್ನು ಹತ್ತೀನಿ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಡ್ರೈವಿಂಗ್ ಮೋಡ್ ಚೇಂಜ್ ಮಾಡ್ತೀನಿ, ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಬರೋದಾದ್ರೆ ಲೈಟಿಂಗ್ಸ್ ಅಂತ ಹೇಳೋದಾದರೆ ಇಲ್ಲಿ ಲೈಟಿಂಗ್ದು ಎಷ್ಟಿರಬೇಕು, ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದು. ಒನ್ ಟಚ್ ಇಂಡಿಕೇಟರ್ ಅಂತ ಹೇಳಿದ್ರೆ ಇದು ಟಚ್ ಮಾಡಿದ ತಕ್ಷಣ 3 ಸತಿ ಆಗುತ್ತೆ. ಅದನ್ನು ಎಷ್ಟು ಸತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಚೇಂಜ್ ಮಾಡ್ಬೋದು. ಆ್ಯಂಡ್ ವೆಲ್ಕಮ್ ಮಿರರ್ ಅಂತ ಹೇಳಿದ್ರೆ ನಾವು ಲಾಕ್ ಮಾಡಿದ ತಕ್ಷಣ ಈ ಮಿರರ್ ಕ್ಲೋಸ್ ಆಗುತ್ತಲ್ಲ ಅದನ್ನು ಆಫ್ ಮಾಡೋದು. ಆ್ಯಂಡ್ ಬ್ಯಾಕ್ ಬರೋದಾದರೆ ಹೆಡ್ಲೈಟು ಆಟೋಮೆಟಿಕ್ಕಾಗಿ ಲಾಕ್ ಮಾಡಿದಾಗ 1 ನಿಮಿಷ ತನಕ ಹೆಡ್ಲೈಟ್ ಆನ್ ಆಗಿರುತ್ತೆ, ಅದನ್ನು ಆಫ್ ಮಾಡ್ಬೋದು ಆನ್ ಮಾಡ್ಬೋದು ಇಲ್ಲಿಂದನೇ. ಸೊ ಬ್ಯಾಕಿಗೆ ಬರೋದೇ ಡೋರ್ ಕಂಟ್ರೋಲು. ಡೋರಲ್ಲಿ ಏನೋ ಆಟೋಮೆಟಿಕ್ ಅನ್ಲಾಕು, ಆಟೋಮೆಟಿಕ್ ಲಾಕ್ ಹಂಗಂತ ಹೇಳಿ 20 km/h ಹೋದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗಬೇಕು ಹಂಗೆ ಅಂತ ಇದೆಯಲ್ಲ ಅದೆಲ್ಲ ಇದಕ್ಕೆ ಬರುತ್ತೆ. ಆರೆನ್ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಈಗ ಪೈ ಅಂತ ಹೇಳುತ್ತಲ್ಲ ಅದೆಲ್ಲ ಇದರಿಂದನೇ ಬರುತ್ತೆ. ನೆಕ್ಸ್ಟು ಇಲ್ಲಿ ಬರೋದಾದ್ರೆ ಕನ್ವೀನಿಯನ್ಸಲ್ಲಿ ಏನೇನು ಸರ್ವಿಸ್ ಇಂಟರ್ವಲ್, ಯಾವಾಗ ವೈರ್ಲೆಸ್ ಚಾರ್ಜಿಂಗ್, ಏನೇನು ಆಟೋ ವೈಪರ್ ಇದೆಯಾ, ಅದು ಇದು ಅದು ಎಲ್ಲ ಇದೆ. ಸೊ
ಯೂನಿಟಲ್ಲಿ ಟೆಂಪ್ರೇಚರ್ ಯೂನಿಟಲ್ಲಿ ಇರಬೇಕಾ ಅಥವಾ ಫ್ಯೂಯಲ್ ಎಷ್ಟಲ್ಲಿ ಇರಬೇಕು, ಟೈರ್ ಪ್ರೆಷರ್ ಯೂನಿಟ್ ಎಷ್ಟಿರಬೇಕು. ಸೊ ಟೆಂಪ್ರೇಚರ್ ಯೂನಿಟ್ ಬಗ್ಗೆ ನೋಡಿದ್ರೆ ಡಿಗ್ರಿಲಿ ಬೇಕಾ ಫ್ಯಾರನೈಟ್ ಬೇಕಾ ಆ ಥರನೇ ಇದರಲ್ಲೆಲ್ಲ ಇದೆ ಯೂನಿಟ್ ಚೇಂಜ್ ಮಾಡೋದಿದ್ರೆ. ಸೊ ರೀಸೆಟ್ ಅಂದರೆ ಮತ್ತೆ ಫ್ಯಾಕ್ಟ್ರಿ ರೀಸೆಟ್ಟಿಗೆ ಹೋಗುತ್ತೆ. ಸೊ ಇದಿಷ್ಟು ನಮ್ಮ ಕಿಯಾ ಸೆಲ್ಟಾಸಿನ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇಂದು. ಸೊ ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.